ಮೋದಿಜಿಯನ್ನ 10 ಕೋಟಿ ಮಂದಿ ಫಾಲೋ ಮಾಡ್ತಾ ಇದ್ರೆ ಮೋದಿಜಿ ಫಾಲೋ ಮಾಡ್ತಾ ಇರುವಂಥದ್ದು 2672 ಅಕೌಂಟ್ಗಳನ್ನ ಮಾತ್ರ. 2672 ಮಂದಿಯಲ್ಲಿ ನಿಮ್ಮ ಟಿವಿ ವಿಕ್ರಮದ ಮುಖ್ಯಸ್ಥ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಕೂಡ ಒಬ್ರು ಅನ್ನುವಂಥದ್ದು ನಮಗೆ ವೈಯಕ್ತಿಕವಾದಂಥ ಹೆಮ್ಮೆ ಮತ್ತು ಧನ್ಯತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಿಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಜುಲೈ 14 ಅಂದ್ರೆ ಭಾನುವಾರ ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಒಂದು ವಿಶೇಷವಾದಂತಹ ದಾಖಲೆಯನ್ನ ಬರೆದ್ರು. ಏನ್ ದಾಖಲೆ? ಸದ್ಯದ ಬಿಗ್ಗೆಸ್ಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಹೆಸರಾಗಿರುವಂತಹ ಜಗತ್ತಿನ ರಾಜಕೀಯ ಚಿತ್ರಣದ ದಿಕ್ಸೂಚಿ ಅಂತಾನೆ ಬಿಂಬಿತ ಆಗಿರುವಂತಹ ಮೈಕ್ರೋ ಬ್ಲಾಗಿಂಗ್ ಸೈಟ್ ಟ್ವಿಟರ್ ಈಗ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ನರೇಂದ್ರ ಮೋದಿಜಿಯವರ ಅನುಯಾಯಿಗಳ ಸಂಖ್ಯೆ ಅಥವಾ ಹಿಂಬಾಲಕರ ಸಂಖ್ಯೆ ಬರೋಬ್ಬರಿ 10 ಕೋಟಿ ಗಡಿಯನ್ನ ಮುಟ್ಟಿದೆ. ಅಂದ್ರೆ 100 ಮಿಲಿಯನ್ ಫಾಲೋವರ್ಸ್. ಇದು ಸದ್ಯಕ್ಕೆ ವಿಶ್ವ ದಾಖಲೆ ಅಂತಾನೆ ಹೇಳಬಹುದು. ಅಧಿಕಾರದಲ್ಲಿರುವಂತಹ ಜಗತ್ತಿನ ಯಾವ ರಾಜಕಾರಣಿಗೂ ಕೂಡ ಇಷ್ಟು ಸಂಖ್ಯೆ ಫಾಲೋವರ್ಸ್ಗಳು ಇಲ್ಲ. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಲ್ಲೇ ಇಷ್ಟು ಫಾಲೋವರ್ಸ್ ಹೊಂದಿರುವಂತಹ ಇನ್ನೊಬ್ಬ ಪ್ರಧಾನಿ ಅಥವಾ ಇನ್ನೊಬ್ಬ ರಾಷ್ಟ್ರಾಧ್ಯಕ್ಷ ಇಲ್ಲ. ಇದು ನಿಜಕ್ಕೂ ಕೂಡ ದೇಶದ ಪಾಲಿಗೆ ಹೆಮ್ಮೆಯ ವಿಚಾರ. ಮೋದಿಜಿಯನ್ನ ವಿರೋಧಿಸೋರು ಕೂಡ ಈ ಮೈಲಿಗಲ್ಲನ್ನ ಸಂಭ್ರಮಿಸಲೇಬೇಕು. ಯಾಕಂದ್ರೆ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಕೇವಲ ಭಾರತೀಯರು ಮಾತ್ರ ಫಾಲೋ ಮಾಡೋದಿಲ್ಲ, ಅವರನ್ನ ಫಾಲೋ ಮಾಡೋರಲ್ಲಿ ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂತಹ ಜನರು ಕೂಡ ಇರ್ತಾರೆ, ನಾಯಕರಿರ್ತಾರೆ, ಸೆಲೆಬ್ರಿಟಿಗಳಿರ್ತಾರೆ. 10 ಕೋಟಿ ಫಾಲೋವರ್ಸ್ ಅಂತ ಹೇಳಿದ್ರೆ ಭಾರತದ ಜನಸಂಖ್ಯೆಯ ಸುಮಾರು 7%. ಒಂದು ಅಂಕಿಅಂಶದ ಪ್ರಕಾರ ಟ್ವಿಟರ್ನಲ್ಲಿರುವಂತಹ ಭಾರತೀಯ ಅಕೌಂಟ್ಗಳ ಸಂಖ್ಯೆ 25 ಮಿಲಿಯನ್, ದಟ್ ಈಸ್ 2.5 ಕೋಟಿ. ಅದರ ಅರ್ಥ ಏನು? ಭಾರತದ ಅಷ್ಟು ಟ್ವಿಟರ್ ಯೂಸರ್ಸ್ ಕೂಡ ಮೋದಿಜಿಯನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತಾನೆ ಅಂದುಕೊಂಡ್ರು ಕೂಡ ಇನ್ನು 75% ಫಾಲೋವರ್ಸ್ ಜಗತ್ತಿನ ಬೇರೆ ಬೇರೆ ಭಾಗದವರು ಅಂತ ಆಯ್ತು. ಇದು ಮೋದಿಜಿಯ ವರ್ಲ್ಡ್ ವೈಡ್ ಜನಪ್ರಿಯತೆಯನ್ನ ಸಾರಿ ಸಾರಿ ಹೇಳುತ್ತೆ. ಹೌದಲ್ವೋ? ವೀಕ್ಷಕರೇ, ನಾವಿಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಗಮನಿಸಲೇಬೇಕು. ಈಗ ಅಧಿಕಾರದಲ್ಲಿರುವಂತಹ ವಿಶ್ವದ ಅಗ್ರಮಾನ್ಯ ನಾಯಕರ ಟ್ವಿಟರ್ ಅಕೌಂಟ್ಗಳನ್ನು ಒಂದ್ಸಲ ನೋಡ್ಕೊಂಡು ಬರೋಣ. ಮೋದಿಜಿ 10 ಕೋಟಿ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಅವರನ್ನ ಬಿಟ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುವಂತದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್. ಇವರು 3,81,00,000 ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಫಸ್ಟ್ ಪ್ಲೇಸಿಗೂ ಸೆಕೆಂಡ್ ಪ್ಲೇಸಿಗೂ ಎಂತಹ ಅಂತರ ನೋಡಿ, ಸುಮಾರು 6 ಕೋಟಿ ಅಂತರ. ಆ ನಂತರ 3ನೇ ಸ್ಥಾನದಲ್ಲಿ ಟರ್ಕಿ ಅಧ್ಯಕ್ಷ 2.15 ಕೋಟಿ. 4ನೇ ಸ್ಥಾನದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಶೇಖ್ ಮೊಹಮ್ಮದ್, ಇವರ ಫಾಲೋವರ್ಸ್ಗಳ ಸಂಖ್ಯೆ 1.12 ಕೋಟಿ. 5ನೇ ಸ್ಥಾನದಲ್ಲಿ ಮೆಕ್ಸಿಕೋ ಅಧ್ಯಕ್ಷರಾದಂತಹ ಆಂಡ್ರೆಸ್, ಇವರು ಬರ್ತಾರೆ. ಇವರಿಗೆ 1 ಕೋಟಿ ಫಾಲೋವರ್ಸ್ ಇದ್ದಾರೆ. ಇಲ್ಲಿ ನಾನು ಫಾಲೋವರ್ಸ್ ಅಂತ ಹೇಳಿದ ಕೂಡಲೇ ಇವರೆಲ್ಲರೂ ಕೂಡ ಅಭಿಮಾನಿಗಳು, ಇವರೆಲ್ಲರೂ ಕೂಡ ಭಕ್ತರು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಟ್ವಿಟರ್ನಲ್ಲಿ ಫಾಲೋ ಮಾಡೋರು ಕೇವಲ ಅಭಿಮಾನಕ್ಕೋಸ್ಕರ ಫಾಲೋ ಮಾಡೋದಿಲ್ಲ, ಅಪ್ಡೇಟ್ಗಳಿಗೋಸ್ಕರ ಫಾಲೋ ಮಾಡೋರು ಇರ್ತಾರೆ. ಅವರಲ್ಲಿ ಹೇಟರ್ಸ್ಗಳಿರ್ತಾರೆ, ವಿರೋಧಿ ಪತ್ರಕರ್ತರಿರ್ತಾರೆ, ವಿರೋಧ ಪಕ್ಷದ ನಾಯಕರಿರ್ತಾರೆ, ಫೇಕ್ ಅಕೌಂಟ್ಗಳ ಮೂಲಕ ಬರುವಂತಹ ವಿರೋಧಿಗಳು ಇರ್ತಾರೆ, ಬಯ್ಯೋಕೆ ಅಂತಾನೆ ಅಕೌಂಟ್ ಓಪನ್ ಮಾಡ್ಕೊಂಡಿರೋರು ಕೂಡ ಇದರಲ್ಲಿ ಇರ್ತಾರೆ. ಆದರೆ ಅವರೆಲ್ಲರನ್ನ ಕೂಡ ಟ್ವಿಟರ್ ಫಾಲೋವರ್ಸ್ ಅಂತಾನೆ ಹೇಳುತ್ತೆ ಹೊರತು ಇವರು ಹೇಟಿಂಗ್ ಫಾಲೋವರ್ಸ್, ಇವರು ಲವಿಂಗ್ ಫಾಲೋವರ್ಸ್, ಇವರು ಬ್ಲೈಂಡ್ ಫಾಲೋವರ್ಸ್, ಇವರು ಸ್ಲೀಪರ್ ಸೆಲ್ಸ್, ಇವರು ಟೆರರಿಸ್ಟ್ಗಳು, ಇವರು ಪತ್ರಕರ್ತರು, ಇವರು ಕಾಂಗ್ರೆಸ್ನವರು, ಹೀಗೆ ಕ್ಲಾಸಿಫೈ ಮಾಡಿ ಫಾಲೋವರ್ ಲಿಸ್ಟ್ ಅನ್ನ ಕೊಡೋದಿಲ್ಲ. ಸೊ ಅವರು ಯಾರೇ ಆಗಿರಲಿ, ಅಂಕಿಅಂಶಗಳ ಪ್ರಕಾರ ಈಗ ಮೋದಿಜಿಯನ್ನ ಫಾಲೋ ಮಾಡ್ತಾ ಇರೋರ ಸಂಖ್ಯೆ 10 ಕೋಟಿ ಘಟ್ಟವನ್ನು ಮುಟ್ಟಿದೆ. ಮೋದಿಜಿ ಬಹಳ ವಿನಮ್ರತೆಯಿಂದ ಈ ಸಂತೋಷದ ಸುದ್ದಿಯನ್ನು ಹಂಚಿಕೊಂಡು ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ಖುದ್ದು ಮೋದಿಜಿಗೂ ಕೂಡ ಗೊತ್ತಿದೆ, ನನ್ನನ್ನು ಫಾಲೋ ಮಾಡೋರು ಎಲ್ಲರೂ ಕೂಡ ನನ್ನ ಅಭಿಮಾನಿಗಳೇ ಆಗಿರೋದಿಲ್ಲ ಅನ್ನುವಂತಹ ಸತ್ಯ. ಅದಕ್ಕೆ ಅವರು ತಮ್ಮ ಟ್ವೀಟ್ ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಏನಂತ? ಈ ಅದ್ಭುತ ಮಾಧ್ಯಮದಲ್ಲಿ 100 ಮಿಲಿಯನ್ ಫಾಲೋವರ್ಸ್ ಗಳನ್ನು ಹೊಂದಿರುವಂಥದ್ದು ಖುಷಿಯಾಗಿದೆ.
ಇಲ್ಲಿ ನಡೆಯುವಂತಹ ಚರ್ಚೆಗಳಾಗಿರಬಹುದು, ಸಂವಾದಗಳಾಗಿರಬಹುದು, ವಾಗ್ವಾದಗಳಾಗಿರಬಹುದು, ಇಲ್ಲಿ ಸಿಗುವಂತಹ ಒಳನೋಟಗಳಾಗಿರಬಹುದು, ಜನರ ಆಶೀರ್ವಾದ, ಜನರ ಹಾರೈಕೆಗಳಾಗಿರಬಹುದು, ರಚನಾತ್ಮಕ ಮತ್ತು ಗುಣಾತ್ಮಕ ಟೀಕೆಗಳು, ಇವೆಲ್ಲದರ ಬಗ್ಗೆ ನನಗೆ ಸಂತೋಷ ಇದೆ. ಇನ್ನು ಮುಂದೆ ಕೂಡ ಇದೇ ರೀತಿ ಈ ಮಾಧ್ಯಮದಲ್ಲಿ ಸಕ್ರಿಯನಾಗಿರೋದಕ್ಕೆ ಬಯಸ್ತೀನಿ ಅನ್ನುವಂತಹ ಭಾವದ ಪೋಸ್ಟ್ ಅನ್ನ ಮೋದಿಜಿಯವರು ಹಾಕಿದ್ದಾರೆ. ವೀಕ್ಷಕರೇ, ಭಾರತದ ಪಾಲಿಗೆ ಹೆಮ್ಮೆ ಅನಿಸುವಂತಹ ಈ ವಿಚಾರದ ಬಗ್ಗೆ ಸಂತಸ ಪಡೋ ಬದಲು, ಅಭಿನಂದನೆಯನ್ನ ಸಲ್ಲಿಸೋ ಬದಲು ಒಂದಷ್ಟು ಕಾಂಗ್ರೆಸ್ ಗಿರಾಕಿಗಳು, ಅದೇ ರೀತಿ ಎಡಬಿಡಂಗಿ ಮಾಧ್ಯಮಗಳು ಇದರ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಕೇಳೋದಿವೆ. ಮೋದಿಜಿಗೆ 100 ಮಿಲಿಯನ್ ಫಾಲೋವರ್ಸ್ ಅನ್ನುವಂಥದ್ದನ್ನ ಇವರಿಂದ ಸಹಿಸ್ಕೊಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಒಂದು ಹೊಸ ಕಥೆಯನ್ನ ಕಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿಸ್ತಾ ಇದ್ದಾರೆ. ಏನಂತ? ಮೋದಿಜಿಗೆ 100 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅನ್ನುವಂಥದ್ದು ಒಂದು ಶುದ್ಧ ಸುಳ್ಳು. ಈ 100 ಮಿಲಿಯನ್ ಫಾಲೋವರ್ಸ್ಗಳಲ್ಲಿ 60% ಬರೀ ಫೇಕ್ ಅಕೌಂಟ್ಗಳೇ ಇದೆ ಅಂತೆ. ಅಂದ್ರೆ ಇವರ ಪ್ರಕಾರ ಮೋದಿಜಿಗಿರುವಂಥದ್ದು ಕೇವಲ 40 ಲಕ್ಷ ಫಾಲೋವರ್ಸ್. ಮಿಕ್ಕಿರುವಂತಹ 60 ಲಕ್ಷ ಅಕೌಂಟ್ಗಳೇನಿದೆ ಅದು ಫೇಕ್ ಅಕೌಂಟ್ಗಳು. ಈ ದಾಖಲೆ ಆಗೋದಕ್ಕೆ ಅಂತಾನೆ ಓಪನ್ ಮಾಡಿರುವಂತಹ ಅಕೌಂಟ್ ಅಂತೆ ಅದು. ಇಂತಹ ಊರಿಗೆ, ಇಂತಹ ಕಾಯಿಲೆಗೆ ಜಗತ್ತಲ್ಲಿ ಯಾವುದಾದ್ರೂ ಔಷಧಿ ಇರೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ವಾರ್ತಾ ಭಾರತಿಯಿಂದ ಹಿಡಿದು ದೇಶದ ಲದ್ದಿ ಮೀಡಿಯಾಗಳೆಲ್ಲ ಇದನ್ನ ಹಿಡ್ಕೊಂಡು ವೈರಲ್ ಮಾಡಿ ಮೋದಿಜಿಯ ಹಿರಿಮೆಯನ್ನು ಕಮ್ಮಿ ಮಾಡುವಂತಹ ಪ್ರಯತ್ನಕ್ಕೆ ಹೇಳ್ತಿವೆ. ಇವರನ್ನ ನೋಡಿ ನನಗೆ ಬೇಜಾರಾಗ್ತಾ ಇಲ್ಲ. ಎಂತಹ ಜೋಕರ್ಗಳಪ್ಪ ಇವರು ಅಂತ ನಗು ಬರ್ತಾ ಇದೆ. ಹಾಗೆ ಒಂದಷ್ಟು ಅಂಕಿಅಂಶಗಳನ್ನ ನೋಡ್ಕೊಂಡು ಬಂದ್ಬಿಡೋಣ. ಆಮೇಲೆ ನಾನು ಈ ಎಡವಟ್ಟುಗಳನ್ನ ವಿಚಾರಿಸ್ಕೊಳ್ತೀನಿ. ಇವತ್ತಿನ ಅಂಕಿಅಂಶದ ಪ್ರಕಾರ ಜಗತ್ತಲ್ಲಿ ಅತಿ ಹೆಚ್ಚು ಟ್ವಿಟರ್ ಫಾಲೋಸ್ ಹೊಂದಿರುವಂತಹ ಲಿಸ್ಟ್ ಗಳನ್ನ ನೋಡ್ತಾ ಹೋಗೋಣ. ಇದು ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳದ್ದಲ್ಲ. ಈ ಲಿಸ್ಟಲ್ಲಿ ರಾಜಕಾರಣಿ ಆಗಿರಬಹುದು, ಕ್ರೀಡಾಪಟು ಆಗಿರಬಹುದು, ಉದ್ಯಮಿ ಆಗಿರಬಹುದು, ಸಿನಿಮಾ ನಟ ನಟಿ ಯಾರು ಬೇಕಾದ್ರೂ ಇರಬಹುದು. ಸೊ ಹೈಯೆಸ್ಟ್ ಫಾಲೋವರ್ಸ್ ಯಾರಿಗಿದ್ದಾರೆ? ನಂಬರ್ 1 ಎಲಾನ್ ಮಸ್ಕ್, ಟ್ವಿಟರ್ನ ಓನರ್. ಜಗದ್ವಿಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅದನ್ನದೇ ಆದಂತಹ ಟ್ವಿಟರ್ನಲ್ಲಿ ಅವರಿಗಿರುವಂತಹ ಫಾಲೋವರ್ಸ್ ಸಂಖ್ಯೆ 19 ಕೋಟಿ. ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ 18.97 ಕೋಟಿ. ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಇದ್ದಾರೆ. 13.71 ಕೋಟಿ ಫಾಲೋವರ್ಸ್ಗಳಿರುವಂತಹ ಇವರು 2ನೇ ಸ್ಥಾನದಲ್ಲಿ ನಿಲ್ತಾರೆ. ಇನ್ನು ನಂಬರ್ 3 ಪೋರ್ಚುಗಲ್ನ ಖ್ಯಾತ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ 11 ಕೋಟಿ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿರುವಂಥದ್ದು ಮೊನ್ನೆಲ್ಲ ಅಂಬಾನಿ ಮಗನ ಮದುವೆ ಫಂಕ್ಷನ್ ಅಲ್ಲಿ ಸುದ್ದಿಯಾದಂತಹ ಸಿಂಗರ್, ಎಸ್, ಜಸ್ಟಿನ್ ಬೈಬರ್. ಇವರಿಗೂ 11 ಕೋಟಿ ಫಾಲೋವರ್ಸ್ ಇದ್ದಾರೆ. ರೊನಾಲ್ಡೋಗಿಂತ ಒಂಚೂರು ಕಮ್ಮಿ. ಇನ್ನು 5ನೇ ಸ್ಥಾನದಲ್ಲಿ ಬಾರ್ಬಡಾಸ್ನ ಸಂಗೀತಗಾರ್ತಿ ರಿಹಾನಾ ಬರ್ತಾಳೆ. ಈಕೆಗೂ 10 ಕೋಟಿ 80 ಲಕ್ಷ ಹಿಂಬಾಲಕರಿದ್ದಾರೆ. 6ನೇ ಸ್ಥಾನದಲ್ಲಿರುವಂಥದ್ದು ಅಮೆರಿಕದ ಸಂಗೀತಗಾರ್ತಿ ಕೇಟಿ ಪೆರ್ರಿ. ಈಕೆಗೆ 10 ಕೋಟಿ 60 ಲಕ್ಷ ಫಾಲೋವರ್ಸ್ ಇದ್ದಾರೆ. 7ನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ. 10 ಕೋಟಿ ಫಾಲೋವರ್ಸ್ ಇರುವಂತಹ ಲಿಸ್ಟ್ ಅಲ್ಲಿ ಸದ್ಯಕ್ಕೆ ಈ 7 ಮಂದಿ ಮಾತ್ರ ಇರುವಂಥದ್ದು. ಇನ್ನು ಮೋದಿಜಿ ಹಿಂದೆ ಟೇಲರ್ ಸ್ವಿಫ್ಟ್, ಡೊನಾಲ್ಡ್ ಟ್ರಂಪ್, ಲೇಡಿ ಗಾಗಾ ಇವರು ಟಾಪ್ 10 ಲಿಸ್ಟ್ ಅಲ್ಲಿ ಬರ್ತಾರೆ. ಆದ್ರೆ ಇವರು 10 ಕೋಟಿ ಮಾರ್ಕ್ ಅನ್ನ ತಲುಪೋದಕ್ಕೆ ಅಟ್ ಲೀಸ್ಟ್ ಇನ್ನು 1 ವರ್ಷ ಆದ್ರೂ ಬೇಕಾಗಬಹುದು. ಓಕೆ, ಮೋದಿಜಿ ನಂತರ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಟ್ವಿಟರ್ ಫಾಲೋವರ್ಸ್ ಇರುವಂಥದ್ದು ಯಾರಿಗೆ ಅಂತ ನಾವು ಕ್ವಿಕ್ ಆಗಿ ನೋಡ್ಕೊಂಡು ಬಂದುಬಿಡೋಣ. ನಂಬರ್ 1 ಮೋದಿಜಿ. ನಿನ್ನೆಗೆ 10 ಕೋಟಿ, ಇವತ್ತು 10 ಕೋಟಿ 29,018 ಅಷ್ಟು ಫಾಲೋವರ್ಸ್ ಇದ್ದಾರೆ. ಇನ್ನು ನಂಬರ್ 2 ಕ್ರಿಕೆಟ್ ಜಗತ್ತಿನ ಕಿಂಗ್ ವಿರಾಟ್ ಕೊಹ್ಲಿ. ನಂಬರ್ 3 ಪ್ರೈಮ್ ಮಿನಿಸ್ಟರ್ ಆಫೀಸ್ ಆಫ್ ಇಂಡಿಯಾ. PMO ಇಂಡಿಯಾಗಿರುವಂತಹ ಫಾಲೋವರ್ಸ್ ಸಂಖ್ಯೆ 5.63 ಕೋಟಿ. ನಂಬರ್ 4 ಬಾಲಿವುಡ್ನ ದಂತಕತೆ ಅಮಿತಾಬ್ ಬಚ್ಚನ್. ಬಿಗ್ ಬಿ ಹೊಂದಿರುವಂತಹ ಫಾಲೋವರ್ಸ್ ಎಷ್ಟು ಗೊತ್ತಾ? 4.89 ಕೋಟಿ. ಇವರ ನಂತರ ನಂಬರ್ 5 ಸ್ಥಾನದಲ್ಲಿ ಅಕ್ಷಯ್ ಕುಮಾರ್ ಇದ್ದಾರೆ. ಇವರಿಗೆ 4.68 ಕೋಟಿ ಹಿಂಬಾಲಕರಿದ್ದಾರೆ. 6 ಮತ್ತು 7ನೇ ಸ್ಥಾನಗಳಲ್ಲಿ ಕ್ರಮವಾಗಿ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಬರ್ತಾರೆ. 8ನೇ ಸ್ಥಾನ ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್ ಅವರ ಪಾಲಾಗತ್ತೆ. ಆ ನಂತರ 9ನೇ ಸ್ಥಾನದಲ್ಲಿ ಹೃತಿಕ್ ರೋಷನ್ ಇದ್ರೆ, ಪ್ರಿಯಾಂಕಾ ಚೋಪ್ರಾ ಮತ್ತು ದೀಪಿಕಾ ಪಡುಕೋಣೆ 10-11ನೇ ಸ್ಥಾನದಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಹೆಚ್ಚು ಕಮ್ಮಿ 2.5 ಕೋಟಿಯಿಂದ 4 ಕೋಟಿ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ.
ಮೋದಿಜಿನ ಬಿಟ್ರೆ ಒಬ್ಬನೇ ಒಬ್ಬ ರಾಜಕೀಯ ನಾಯಕ ಟ್ವಿಟರ್ನ ಟಾಪ್ 10 ಲಿಸ್ಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಮೋದಿಜಿಯ ಜನಪ್ರಿಯತೆ ಅಥವಾ ಮೋದಿಜಿಯ ಪ್ರಸ್ತುತತೆ ಏನನ್ನುವಂಥದ್ದು ನಮಗೆ ಅರ್ಥ ಆಗತ್ತೆ. ಆದ್ರೆ ಎಂತಹ ತಮಾಷೆ ನೋಡಿ, ಇಡೀ ಇಂಡಿ ಅಲಿಯನ್ಸ್ನ ಎಲ್ಲ ಟಾಪ್ ಲೀಡರ್ಸ್ಗಳ ಫಾಲೋವರ್ ಸಂಖ್ಯೆಯನ್ನು ಕೂಡಿಸಿದ್ರು ಕೂಡ ಮೋದಿಜಿಗಿಂತ 50 ಲಕ್ಷ ಕಮ್ಮಿನೇ ಆಗತ್ತೆ. ರಾಹುಲ್ ಗಾಂಧಿ 2.64 ಕೋಟಿ ಫಾಲೋವರ್ಸ್ ಇದ್ದಾರೆ. ಕೇಜ್ರಿವಾಲ್ 2.75 ಕೋಟಿ ಇದ್ದಾರೆ. ಅಖಿಲೇಶ್ ಯಾದವ್ 1.99 ಕೋಟಿ ಫಾಲೋವರ್ಸ್. ಮಮತಾ ದೀದಿ 75 ಲಕ್ಷ ಫಾಲೋವರ್ಸ್. ಇನ್ನು ಶರದ್ ಪವಾರ್ ಆಗಿರಬಹುದು, ಉಮರ್ ಅಬ್ದುಲ್ಲಾ ಆಗಿರಬಹುದು, ಪಿನ್ರಾಯ್ ವಿಜಯನ್ ಆಗಿರಬಹುದು, ಸ್ಟಾಲಿನ್, ಉದ್ಧವ್ ಠಾಕ್ರೆ ಇತ್ಯಾದಿಗಳು ಇವರೆಲ್ಲರನ್ನು ಕೂಡ ಸೇರಿಸಿದ್ರೆ 1 ಅಥವಾ 1.5 ಕೋಟಿ ಆಗಬಹುದೇನೋ. ಸೊ ಇವರೆಲ್ಲರ ಫಾಲೋವರ್ಸ್ ಒಟ್ಟು ಸೇರಿಸಿದ್ರು ಕೂಡ ಅದು 95 ಮಿಲಿಯನ್, ಅಂದ್ರೆ 9.5 ಕೋಟಿ ದಾಟಲ್ಲ. ದಿಸ್ ಈಸ್ ಮೋದಿಜಿ. ಇವರಿಗೆಲ್ಲ ಉರಿತಾ ಇರೋದೇ ಈ ಸ್ಟ್ಯಾಟಿಸ್ಟಿಕ್ಸ್. ಅದಕ್ಕೆ ಈಗ ಹೊಸ ನರೇಟಿವ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಹೊರಟಿದ್ದಾರೆ. 60% ಫೇಕ್ ಅಕೌಂಟ್ಗಳ ಮೂಲಕ 10 ಕೋಟಿ ಫಾಲೋವರ್ಸ್ ಆಗಿದ್ದಾರೆ ಅಂತ. 2012ರಲ್ಲಿ ಮೋದಿಜಿಗೆ ಇದ್ದಂಥದ್ದು ಬರೀ 10 ಲಕ್ಷ ಫಾಲೋವರ್ಸ್. 2021ರ ಹೊತ್ತಿಗೆ 7 ಕೋಟಿ ಫಾಲೋವರ್ಸ್ ಆಗಿಬಿಡ್ತಾರೆ. ಈಗ 10 ಕೋಟಿ ತಲುಪಿದೆ. ಇವೆಲ್ಲ ಫೇಕ್ ಅಕೌಂಟ್ಗಳ ಪ್ರಭಾವ ಅಂತ ಆರೋಪವನ್ನು ಇವರು ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಇದರಲ್ಲಿ 60% ಫೇಕ್ ಅಕೌಂಟ್ ಅಂತೆ, 41% ಆಕ್ಟಿವ್ ಇಲ್ಲದ ಅಕೌಂಟ್ ಅಂತೆ. ಯಾರೋ ಮಹಾನುಭಾವರು ಒಂದು ಸರ್ವೇನೇ ಮಾಡಿಬಿಟ್ಟಿದ್ದಾರೆ. ಜಗತ್ತಲ್ಲಿ ಈ ಥರ ಫೇಕ್ ಅಕೌಂಟ್ ಮೂಲಕ ಹೈಯೆಸ್ಟ್ ಫಾಲೋವರ್ಸ್ ಹೊಂದಿರೋರ ಪಟ್ಟಿನೇ ಇದೆಯಂತೆ. ಅದರಲ್ಲಿ ಮೋದಿಜಿನೇ ಟಾಪ್ ಅಂತ. ಡೊನಾಲ್ಡ್ ಟ್ರಂಪ್ಗೆ ಇರುವಂತಹ ಫಾಲೋವರ್ಸ್ಗಳಲ್ಲಿ 37% ಫೇಕ್ ಅಂತೆ. ಮೋದಿಜಿಗೆ 60% ಫೇಕ್ ಅಂತೆ. ಪಾಪ್ ಫ್ರಾನ್ಸಿಸ್ಗೆ 59% ಫೇಕ್ ಫಾಲೋವರ್ಸ್ ಇದಾರಂತೆ. ಅಬ್ಬಬ್ಬಬ್ಬಬ್ಬ, ಇವರ ಈ ಸಂಶೋಧನೆಗೆ ನೋಬೆಲ್ ಪ್ರೈಸ್ ಕೊಡ್ಬೇಕನ್ಸುತ್ತೆ, ಅಥವಾ ಇದರಲ್ಲಿ PhD ಮಾಡಿರೋದಕ್ಕೆ ಡಾಕ್ಟರೇಟ್ ಪದವಿನೇ ಕೊಡಬೇಕು ಬಿಡಿ. ಈ ವಾರ್ತಾ ಭಾರತಿ ಆ್ಯಂಡ್ ಒಂದಷ್ಟು ಬರ್ನಾಲ್ ಮೀಡಿಯಾಗಳಿಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ರಾಹುಲ್ ಗಾಂಧಿಗಿರುವಂತಹ 2.25 ಕೋಟಿ ಫಾಲೋವರ್ಸ್ಗಳಲ್ಲಿ ಫೇಕ್ ಫಾಲೋವರ್ಸ್ ಸಂಖ್ಯೆ ಎಷ್ಟಿದೆ ಅಂತ ನಿಮ್ಮ ಸರ್ವೆ ರಿಪೋರ್ಟ್ ಅನ್ನು ನೋಡಿ ಒಂದು ಬಾರಿ ಹೇಳಬಹುದೇ? ಫಸ್ಟ್ ಆಫ್ ಆಲ್, ಟ್ವಿಟರ್ನಲ್ಲಿ ರಿಯಲ್ ಫಾಲೋವರ್ಸ್ಗಳನ್ನು ಹೊಂದಿರೋದ್ರಿಂದ ಲಾಭ ಇದೆಯೇ ಹೊರತಾಗಿ ಫೇಕ್ ಫಾಲೋವರ್ಗಳಿಂದ ನಯಾ ಪೈಸೆ ಲಾಭ ಇಲ್ಲ. ಹೆಚ್ಚು ಫಾಲೋವರ್ಸ್ ಹೊಂದಿದ್ದೀರಿ ಅಂತ ಟ್ವಿಟರ್ ಹಣವನ್ನು ಕೊಡಲ್ಲ, ಬಹುಮಾನವನ್ನು ಕೊಡಲ್ಲ. ಅದು ಮಾನಿಟೈಸ್ ಆಗುವಂಥ ವಿಚಾರ ಅಲ್ಲವೇ ಅಲ್ಲ. ಸೋಷಿಯಲ್ ಮೀಡಿಯಾ ಬಗ್ಗೆ ನಾಲೆಜ್ ಇರೋರಿಗೆ ಒಂದು ಸತ್ಯ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡೋದೇ ಹೇಟರ್ಗಳು. ಮೋದಿಜಿನ ಫಾಲೋ ಮಾಡ್ತಾ ಇರೋದು ಫೇಕ್ ಅಕೌಂಟ್ ಅನ್ನೋದೇ ಆದ್ರೆ ಅವೆಲ್ಲವೂ ಕೂಡ ಖಂಡಿತವಾಗ್ಲೂ ಮೋದಿಜಿ ಮೇಲೆ ವಾಗ್ದಾಳಿಯನ್ನು ನಡೆಸೋದಕ್ಕೆ, ಅಬ್ಯೂಸ್ ಮಾಡೋದಕ್ಕೆ, ಬೈಯೋದಕ್ಕೆ ಅಂತಾನೆ ಹುಡ್ಕೊಂಡಿರುವಂತಹ ಫೇಕ್ ಅಕೌಂಟ್ ಆಗಿರುತ್ತೆ. ಕಾಂಗ್ರೆಸ್ ಮತ್ತು ಮೋದಿಜಿ ವಿರೋಧಿ IT ಸೆಲ್ಗಳೇ ಅಂತಹ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿರತ್ವೆ. ಹಿಂದೊಂದ್ಸಲ ಮಾಜಿ ಸಂಸದೆ ಮತ್ತು ನಟಿ ರಮ್ಯಾ ಅಲಿಯಾಸ್ ದಿವ್ಯ ಸ್ಪಂದನ ಕಾಂಗ್ರೆಸ್ಸಿನ IT ಸೆಲ್ ಕಾರ್ಯಕರ್ತರಿಗೆ ಫೇಕ್ ಅಕೌಂಟ್ ಮಾಡೋದಕ್ಕೆ ಸಲಹೆಯನ್ನು ನೀಡ್ತಾ ಇದ್ದಂತಹ ವಿಡಿಯೋ ವೈರಲ್ ಆಗಿತ್ತು. ನಿಮಗೆ ನೆನಪಿರಬಹುದು ಅಂತ ಅಂದ್ಕೊಳ್ತೀನಿ. ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಮ್ಮ ಜಸ್ಟ್ ಆಸ್ಕಿಂಗ್ ನಿರ್ಗತಿಕ ಪ್ರಕಾಶ್ ರಾಜ್ ಅವರನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಟ್ವಿಟರಲ್ಲಿ ಇವರಿಗೆ 28 ಲಕ್ಷ ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ 3/4 ಜನ ಇವನನ್ನ ಫಾಲೋ ಮಾಡೋದು ಈ ಅಪ್ಪ ಇವತ್ತು ಯಾವ ಕಿತ್ತೋಗಿರುವಂಥ ಪೋಸ್ಟ್ ಹಾಕಿದ್ದಾನೆ ಅಂತ ನೋಡೋದಕ್ಕೆ. ಅದಾದ ನಂತರ ಆತನನ್ನು ಟ್ರೋಲ್ ಮಾಡೋದಕ್ಕಾಗಿರತ್ತೆ. ಇವರನ್ನ ಫಾಲೋ ಮಾಡಿರೋರೆಲ್ಲರೂ ಕೂಡ ಇವರ ಅಭಿಮಾನಿಗಳೇ ಆಗಬೇಕಿಲ್ಲ, ಹೌದಲ್ವೋ? ಪ್ರಕಾಶ್ ರಾಜ್ನನ್ನ ಫಾಲೋ ಮಾಡಿರೋರಲ್ಲಿ 3/4 ಅವರನ್ನ ಹೇಟ್ ಮಾಡೋರೇ ಇರ್ತಾರೆ, ಅವರ ಹೇಟರ್ಗಳಾಗಿರ್ತಾರೆ. ಆದರೂ ಟ್ವಿಟರ್ ಪ್ರಕಾರ ಅವರೆಲ್ಲರೂ ಕೂಡ ಫಾಲೋವರ್ಗಳೇ. ಅದರಲ್ಲಿ ಫೇಕ್ ಅಕೌಂಟ್ಗಳು ಇರುತ್ತವೆ, ರಿಯಲ್ ಅಕೌಂಟ್ಗಳು ಇರುತ್ತವೆ. ನನಗೆ 2.8 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂತ ಪ್ರಕಾಶ್ ರಾಜ್ ಹೇಳ್ಕೊಂಡ್ರೆ ಆ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಾವು ಒಪ್ಕೊಳ್ಳೇಬೇಕು. ಅದರಲ್ಲಿ ವಿರೋಧಿಗಳನ್ನ ಬಿಟ್ಟು ಹೇಳುವಂತ ನಾವು ಹೇಳಕ್ಕಾಗಲ್ಲ ಅಲ್ವಾ? ರಾಹುಲ್ ಗಾಂಧಿ, ವಿರಾಟ್ ಕೊಹ್ಲಿ, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ಅಕ್ಷಯ್ ಕುಮಾರ್, ಸಚಿನ್ ತೆಂಡೂಲ್ಕರ್ ಎಲ್ಲರ ವಿಚಾರದಲ್ಲೂ ಕೂಡ
ಇದು ಅಪ್ಲೈ ಆಗತ್ತೆ. ಫಾಲೋವರ್ಸ್ ಅಂತ ಹೇಳಿದ್ರೆ ಅಭಿಮಾನಿ ಅಂತಾನೆ ಅಲ್ಲ. ಅಲ್ಲಿ ಅಭಿಮಾನಿಗಳ ಜೊತೆಗೆ ದ್ವೇಷಿಗಳಿರ್ತಾರೆ, ವಿರೋಧಿಗಳಿರ್ತಾರೆ, ಸ್ಲೀಪರ್ ಸೆಲ್ಗಳು, ಸೈಲೆಂಟ್ ಅಡ್ಮೈರರ್ಗಳು ಎಲ್ಲರೂ ಇರ್ತಾರೆ. ಅವೆಲ್ಲದರ ಸಂಕಲನದಿಂದಾನೇ ಅಷ್ಟು ಫಾಲೋವರ್ಸ್ ಆಗುವಂಥದ್ದು. ಇಂಡಿಯನ್ ಟ್ವಿಟರ್ ಅಕೌಂಟ್ಗಳಿರೋದೇ 2.5 ಕೋಟಿ ಅಂತ ಅಂದ ಮೇಲೆ ಅದರಲ್ಲಿ ಅರ್ಧಕ್ಕರ್ಧ ಫೇಕ್ ಅಕೌಂಟ್ ಅಂತ ಹೇಳಿದ್ರು ಕೂಡ ಅದಷ್ಟು ಮೋದಿ ಜನ ಫಾಲೋ ಮಾಡ್ತಾ ಇರೋದೇ ಆಗಿರಲ್ಲ. ಹೌದಾ ಅಲ್ವೋ? ಕೋಟ್ಯಾಂತರ ಫೇಕ್ ಅಕೌಂಟ್ಗಳು ಬೇರೆ ಬೇರೆ ಮಂದಿಯನ್ನ ಫಾಲೋ ಮಾಡ್ತಾ ಇರಬಹುದು. ಭಾರತದ ಒಬ್ಬ ಪ್ರಧಾನಿ, ಜನನಾಯಕ, ವಿಶ್ವ ಮಟ್ಟದಲ್ಲಿ ನಂಬರ್ 1 ಸ್ಥಾನದಲ್ಲಿ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಪಕ್ಷಾತೀತವಾಗಿ, ಪಂಥಾತೀತವಾಗಿ ಸಂಭ್ರಮಿಸಬೇಕೇ ಹೊರತು ಅದರಲ್ಲೂ ಹುಳುಕನ್ನ ಹುಡುಕೋದಕ್ಕೆ ಹೋಗಿ ಮರ್ಯಾದೆಯನ್ನ ಕಳ್ಕೊಳ್ಳಬಾರದು. ರಾಹುಲ್ ಗಾಂಧಿ ಮೋದಿಜಿಯನ್ನ ವೈಯಕ್ತಿಕವಾಗಿ ಫಾಲೋ ಮಾಡ್ತಾ ಇಲ್ಲ ಇರಬಹುದು, ಆದರೆ ಮೋದಿಜಿಯ ಟ್ವಿಟರ್ ಅಪ್ಡೇಟ್ಗೋಸ್ಕರ ಕಾಂಗ್ರೆಸ್ ಹ್ಯಾಂಡಲ್ಗಳು ಖಂಡಿತವಾಗ್ಲೂ ಕೂಡ ಮೋದಿಜಿಯನ್ನ ಫಾಲೋ ಮಾಡ್ತಾ ಇರತ್ವೆ. ಇನ್ನು ರಾಹುಲ್ ತರಾನೇ ಅದೆಷ್ಟೋ ಕೋಟಿ ಮಂದಿ ಮೋದಿಜಿಯನ್ನ ಅಫಿಷಿಯಲಿ ಫಾಲೋ ಮಾಡದೇನೆ ಜಸ್ಟ್ ಆಗಾಗ ಅವರ ಟ್ವಿಟರ್ ಹ್ಯಾಂಡಲ್ ವಿಸಿಟ್ ಮಾಡಿ ಅಪ್ಡೇಟನ್ನು ನೋಡ್ತಾನೂ ಇರಬಹುದು. ಹೌದಲ್ವೋ? ಇಂಥದನ್ನೆಲ್ಲ ಲೆಕ್ಕ ಹಾಕ್ತಾ ಹೋದರೆ ಮೋದಿಜಿಯ ಫಾಲೋವರ್ ಸಂಖ್ಯೆ 10 ಕೋಟಿ ಡಬಲ್ ಆದರೂ ಆಗತ್ತೆ. ಇನ್ನೊಂದು ಖುಷಿಯ ವಿಚಾರವನ್ನು ಹಂಚ್ಕೋತೀನಿ ನಿಮ್ಮ ಜೊತೆ. ಮೋದಿಜಿಯನ್ನ 10 ಕೋಟಿ ಮಂದಿ ಫಾಲೋ ಮಾಡ್ತಾ ಇದ್ರೆ ಮೋದಿಜಿ ಫಾಲೋ ಮಾಡ್ತಾ ಇರುವಂಥದ್ದು 2672 ಅಕೌಂಟ್ಗಳನ್ನು ಮಾತ್ರ. 2672 ಮಂದಿಯಲ್ಲಿ ನಮ್ಮ ನಿಮ್ಮ ಟಿವಿ ವಿಕ್ರಮದ ಮುಖ್ಯಸ್ಥ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಕೂಡ ಒಬ್ರು ಅನ್ನುವಂಥದ್ದು ನಮಗೆ ವೈಯಕ್ತಿಕವಾದಂಥ ಹೆಮ್ಮೆ ಮತ್ತು ಧನ್ಯತೆ. ಮತ್ತೊಮ್ಮೆ ನಾವು ಸಮಸ್ತ ಭಾರತೀಯ ಮನಸ್ಸುಗಳ ಪರವಾಗಿ ಮೋದಿಜಿಗೆ 10 ಕೋಟಿ ಮೈಲುಗಲ್ಲು ತಲುಪಿರೋದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.